ಸೊ ಈ ಪ್ರಕರಣ ಆಗಿದ್ದೇ ಒಂದು ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಾಮೆಂಟಿಂದ. ಅಕಸ್ಮಾತ್ ಆ ಜಾಗದಲ್ಲಿ ಭಾವನಾ ಅವರಿದ್ದಿದ್ರೆ ಅಫ್ಕೋರ್ಸ್ ಅದು ಎಲ್ರಿಗೂ ಬರುತ್ತೆ, ಯಾರನ್ನೂ ಬಿಟ್ಟಿಲ್ಲ ಆ ನೆಗೆಟಿವ್ ಕಮೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ. ನೀವಾಗಿದ್ರೆ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ, ಈಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಯೂಶಲಿ ನೀವು ಈ ಥರದ ಕಮೆಂಟ್ಸ್ಗಳನ್ನು? ನಾನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಇರೋದೇ ಒಂದೇ ಒಂದು ಫೇಸ್ಬುಕ್ ಇದೆ ನಂದು. ಬಟ್ ಫೇಸ್ಬುಕ್ಕಲ್ಲಿ ಐ ಹ್ಯಾವ್ ಅ ಗುಡ್ ಫಾಲೋವರ್ಸ್, ಬಟ್ ಅದರ ರೆಗ್ಯುಲರ್ ಇಲ್ಲ. ಅದರಲ್ಲಿ ನಾನು ಹಾಕೋದು ಬರೀ ಆರ್ಟ್ ಈ ಥರದ್ದು ಹಾಕ್ತೀನಿ. ನಾಟ್ ಮೂವಿ, ನಾಟ್ ಪೊಲಿಟಿಕಲ್, ಏನು ನಾನು ಮಾತಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಸತಿ ನಾನು ನೋಡಿದೆ, ದೆನ್ ಐ ವಾಸ್ ಥಿಂಕಿಂಗ್, ಅದು ಏನಾದರೂ ನೋಡಿ ಆ ಕಮೆಂಟ್ಸನ್ನು ನೋಡಿಬಿಟ್ರೆ ಏನು ಬೇಜಾರಾಗುತ್ತೆ ಗೊತ್ತಾ ಅದು. ಈಗ ನಾನು ಹೇಳಿರೋದನ್ನೇ ಅವ್ರು ಬೇರೆ ಥರ ಬಿಂಬಿಸ್ತಾರೆ ಬೇಕಾದರೆ. ಸಿನ್ಸ್ ಐ ಆಮ್ ಪ್ರಿಟೆಂಡಿಂಗ್ ಟು ಅವಾಯ್ಡ್, ದಟ್ ಮೀನ್ಸ್ ಐ ಆಮ್ ಪ್ರಿಟೆಂಡಿಂಗ್ ಟು ಇಗ್ನೋರ್, ದಟ್ ಮೀನ್ಸ್ ಐ ಆಮ್ ಪ್ರಿಟೆಂಡಿಂಗ್ ನಾಟ್ ಟು ಲುಕ್ ಇನ್ ಟು ಇಟ್. ಅಂದರೆ ನಾನು ತುಂಬ ಅದಕ್ಕೆ ಪ್ರಯತ್ನ ಪಟ್ಟು ನೋಡಬಾರ್ದು ಅಂತ ಮಾಡ್ಕೊಂಡಿರೋದು ನನ್ನ ಜೀವನ. ಯಾಕಂದರೆ ಇಟ್ ಹರ್ಟ್ಸ್. ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಸ್ಟ್ರೆಂತ್ ಇನ್ ಮೀ. 10 ಜನ ಬಾಯಿಗೆ ಬಂದಂಗೆ ಹೇಳಿದ್ದನ್ನು ಅನ್ಸ್ಕೊಳಕ್ಕೆ ನಾನು ಖಂಡಿತವಾಗ್ಲೂ ಇಲ್ಲ. ನಾನು ಆ ಥರ ಫ್ರೀ ಇಲ್ಲ ಯಾರಿಗೂ. ವೈ ಶುಡ್ ಐ ಬಿ? ಯು ಆರ್ ನಾಟ್ ಫ್ರೀ, ಐ ಆಮ್ ನಾಟ್ ಫ್ರೀ, ನೋ ಬಡಿ ಈಸ್ ಫ್ರೀ. ಕಲೆ ಆಗಲಿ ಏನು ಯಾವುದೇ ಇದನ್ನು ತಿಳುವಳಿಕೆ ಇರೋರಾದರೂ ಹೇಳಿದ್ರೆ ಬೇರೆ, ಆ ಕಮೆಂಟ್ಸ್ ಆರ್ ಡಿಫ್ರೆಂಟ್. ಯಾವುದೇ ತಿಳುವಳಿಕೆ, ಯೋಗ್ಯತೆ, ಯಾವುದು ಅರಿವಿಲ್ಲದೆ ಮಾಡುವಂಥದ್ದು ಅದು ದಡ್ತನ, ಮೂರ್ಖತನ ಅಲ್ಲ. ಇಟ್ ಜಸ್ಟ್ ಏನದು ಮಿಸ್ಯೂಸಿಂಗ್ ಫ್ರೀಡಮ್ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.